ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 10ನೇ ತರಗತಿಯ ವಿಜ್ಞಾನ ವಿಷಯದ ಪ್ರಮುಖ ವ್ಯತ್ಯಾಸಗಳ ಪಟ್ಟಿಯನ್ನು ನೋಡ್ತಾ ಹೋಗೋಣ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಟೈಮ್ ವೇಸ್ಟ್ ಮಾಡಿದೆ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮೊದಲೇ ಪ್ರಶ್ನೆ, ಬಹಿರುಷ್ಣ ಕ್ರಿಯೆ ಮತ್ತು ಅಂತರುಷ್ಣ ಕ್ರಿಯೆ ನಡುವಿನ ವ್ಯತ್ಯಾಸ ಕೇಳಿದ್ದಾನೆ. ಸೊ ರಾಸಾಯನಿಕ ಕ್ರಿಯೆ ನಡೆದಾಗ ಉಷ್ಣ ಬಿಡುಗಡೆ ಆಗುವ ಪ್ರಕ್ರಿಯೆಗೆ ಬಹಿರುಷ್ಣ ಕ್ರಿಯೆ ಅಂತ ಕರೀತಾರೆ. ಇನ್ನು ರಾಸಾಯನಿಕ ಕ್ರಿಯೆ ನಡೆದಾಗ ಉಷ್ಣ ಹೀರಿಕೆ ಆಗುವ ಕ್ರಿಯೆಗೆ ಅಂತರುಷ್ಣ ಕ್ರಿಯೆ ಅಂತ ಕರೀತಾರೆ. ಕೆಲವೊಂದಿಷ್ಟು ಸಮೀಕರಣಗಳನ್ನು ಉದಾಹರಣೆಯೊಂದಿಗೆ ಕೊಟ್ಟಿದೆ. ಸೊ ಅದನ್ನುಗಳನ್ನು ನೀವು ನೋಟ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಉದಾಹರಣೆ ಉಸಿರಾಟ ಕ್ರಿಯೆಯು ಏನಿರ್ತದೆ ಬಹಿರುಷ್ಣಕ ಕ್ರಿಯೆ ಇರ್ತದೆ. ಜೀರ್ಣಕ್ರಿಯೆ ಬಹಿರುಷ್ಣಕ, ನೈಸರ್ಗಿಕ ಅನಿಲಗಳ ದಹನ ಕೂಡ ಬಹಿರುಷ್ಣ ಕ್ರಿಯೆ ಆಗಿದ್ದರೆ ಅಂತರುಷ್ಣ ಕ್ರಿಯೆ ಅಂದರೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಆಗಿರ್ತದೆ. ರಾಸಾಯನಿಕ ವಿಭಜನೆ ಕ್ರಿಯೆ ಮತ್ತು ರಾಸಾಯನಿಕ ಸಂಯೋಗ ಕ್ರಿಯೆಗಳ ನಡುವಿನ ವ್ಯತ್ಯಾಸ ಕೇಳಿದ್ದಾನೆ. ಸೊ ಒಂದೇ ಒಂದು ಪ್ರತಿವರ್ತಕವು ರಾಸಾಯನಿಕವಾಗಿ ವಿಭಜನೆಗೊಂಡು 2 ಅಥವಾ ಹೆಚ್ಚು ಉತ್ಪನ್ನಗಳನ್ನು ಉಂಟು ಮಾಡುವ ರಾಸಾಯನಿಕ ಕ್ರಿಯೆಗೆ ರಾಸಾಯನಿಕ ವಿಭಜನೆ ಅಂತ ಕರೀತಾರೆ. 2 ಅಥವಾ ಹೆಚ್ಚು ಪ್ರತಿವರ್ತಕಗಳು ಸೇರಿ ಒಂದೇ ಉತ್ಪನ್ನ ಉಂಟು ಮಾಡಿದರೆ ಅದನ್ನು ರಾಸಾಯನಿಕ ಸಂಯೋಜನೆ ಕ್ರಿಯೆ ಅಂತ ಸಂಯೋಗ ಕ್ರಿಯೆ ಅಂತ ಕರೀತಾರೆ. ಪ್ರತಿವರ್ತಕ ಇಲ್ಲಿ ಒಂದೇ ಒಂದು ಇರ್ತದೆ. ಉತ್ಪನ್ನಗಳು 2 ಅಥವಾ 2ಕ್ಕಿಂತ ಹೆಚ್ಚಿದ್ರೆ ಸಂಯೋಗ ಕ್ರಿಯೆಯಲ್ಲಿ ಪ್ರತಿವರ್ತಕ 2 ಅಥವಾ 2ಕ್ಕಿಂತ ಹೆಚ್ಚಿರ್ತವೆ, ಉತ್ಪನ್ನ ಒಂದೇ ಇರ್ತದೆ. ಓಕೆನಾ. ಸೊ ಅದೇ ರೀತಿ ಸಮೀಕರಣಗಳನ್ನು ಉದಾಹರಣೆಗಳ ರೂಪ ಕೊಟ್ಟಿದೆ. ಸೊ ನೀವು ನೋಟ್ಸ್ ಮಾಡ್ಕೊಳ್ಳಿ. ಇನ್ನು ಮುಂದಿನ ಪ್ರಶ್ನೆ, ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ವ್ಯತ್ಯಾಸ ಕೇಳಿದ್ದಾನೆ. ಆಮ್ಲಗಳು ಹುಳಿ ರುಚಿಯನ್ನು ಹೊಂದಿದ್ರೆ ಪ್ರತ್ಯಾಮ್ಲಗಳು ಕಹಿ ರುಚಿಯನ್ನು ಹೊಂದಿವೆ. ಆಮ್ಲಗಳು ನೀಲಿ ಲಿಟ್ಮಸ್ ಅನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸಿದ್ರೆ ಪ್ರತ್ಯಾಮ್ಲಗಳು ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸ್ತವೆ. ಇನ್ನು ಆಮ್ಲಗಳು ನೀರಿನಲ್ಲಿ ಕರಗಿದಾಗ H+ ಅಯಾನುಗಳನ್ನು ಉಂಟು ಮಾಡಿದರೆ ಪ್ರತ್ಯಾಮ್ಲಗಳು ನೀರಿನಲ್ಲಿ ಕರಗಿದಾಗ ಹೈಡ್ರಾಕ್ಸಿಲ್ ಅಥವಾ OH- ಅಯಾನುಗಳನ್ನು ಉಂಟು ಮಾಡ್ತವೆ. ಓಕೆನಾ. ಹಾಗೆ ಆಮ್ಲಗಳ pH ಮೌಲ್ಯ 0ರಿಂದ 7ರವರೆಗೆ ಇದ್ದರೆ ಪ್ರತ್ಯಾಮ್ಲಗಳ pH ಮೌಲ್ಯ 7ರಿಂದ 14ರವರೆಗೆ ಇರ್ತದೆ. ಉದಾಹರಣೆಗೆ HCl ಆಗಿರ್ಬೋದು, HNO3 ಆಗಿರ್ಬೋದು, H2SO4 ಆಗಿರ್ಬೋದು. ಹಾಗೆ ಪ್ರತ್ಯಾಮ್ಲಗಳಿಗೆ ಉದಾಹರಣೆ ಯಾವುದಪ್ಪ ಅಂದರೆ NaOH, KOH ಆಗಿರ್ತದೆ. ಓಕೆ. ಹಾಗೆ ಎಲ್ಲ ಪ್ರತ್ಯಾಮ್ಲಗಳು ಕೂಡ ನೀರಿನಲ್ಲಿ ಏನಾಗಲ್ಲ, ಕರಗುವುದಿಲ್ಲ ಅನ್ನೋದನ್ನು ತಿಳ್ಕೋಬೇಕಾಗ್ತದೆ. ಇನ್ನು ನೀರಿನಲ್ಲಿ ಕರಗುವ ಪ್ರತ್ಯಾಮ್ಲಗಳನ್ನು ನಾವು ಏನಂತ ಕರಿತೀವಿ, ಕ್ಷಾರಗಳು ಎಂದು ಕರೀತೀವಿ. ಇನ್ನು ಲೋಹಗಳು ಮತ್ತು ಅಲೋಹಗಳ ವ್ಯತ್ಯಾಸ ಕೇಳಿದ್ದಾನೆ. ಲೋಹಗಳು ಸಾಮಾನ್ಯವಾಗಿ ಘನ ಸ್ಥಿತಿಯಲ್ಲಿದ್ದರೆ ಪಾದರಸ ಮತ್ತು ಗ್ಯಾಲಿಯಂ ಹೊರತುಪಡಿಸಿ ಅಲೋಹಗಳು ಘನ, ದ್ರವ, ಅನಿಲ ಸ್ಥಿತಿಯಲ್ಲಿರ್ತವೆ. ಲೋಹಗಳು ಹೊಳಪಾದ ಮೇಲ್ಮೈಯನ್ನು ಹೊಂದಿರ್ತವೆ. ಅಲೋಹಗಳು ಹೊಳಪಾದ ಮೇಲ್ಮೈಯನ್ನು ಹೊಂದಿರುವುದಿಲ್ಲ, ಅಯೋಡಿನನ್ನು ಹೊರತುಪಡಿಸಿ. ಇನ್ನು ಸಾಮಾನ್ಯವಾಗಿ ಕಠಿಣವಾಗಿರ್ತವೆ. ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಮನ್ನು ಹೊರತುಪಡಿಸಿದರೆ ಅಲೋಹಗಳಲ್ಲಿ ಸಾಮಾನ್ಯವಾಗಿ ಕಠಿಣವಾಗಿರುವುದಿಲ್ಲ, ವಜ್ರವನ್ನು ಹೊರತುಪಡಿಸಿ. ಇನ್ನು ಲೋಹಗಳು ತನ್ಯತೆ, ಕುಟ್ಯತೆ ಗುಣವನ್ನು ಹೊಂದಿವೆ. ಅಲೋಹಗಳು ತನ್ಯತೆ ಮತ್ತು ಕುಟ್ಯತೆ ಗುಣವನ್ನು ಹೊಂದಿಲ್ಲ. ಲೋಹಗಳು ಹೆಚ್ಚು ದ್ರವಣ ಬಿಂದು, ಕುದಿಯ ಬಿಂದುವನ್ನು ಹೊಂದಿವೆ, ಗ್ಯಾಲಿಯಂ ಮತ್ತು ಸೀಸಿಯಂ ಹೊರತುಪಡಿಸಿ. ಅಲೋಹಗಳು ಕಡಿಮೆ ದ್ರವಣ ಬಿಂದುವನ್ನು ಮತ್ತು ಕುದಿಯುವ ಬಿಂದು ಹೊಂದಿವೆ, ವಜ್ರವನ್ನು ಹೊರತುಪಡಿಸಿ. ಲೋಹಗಳು ಉತ್ತಮ ಉಷ್ಣ ಮತ್ತು ವಿದ್ಯುತ್ ವಾಹಕಗಳಾಗಿವೆ, ಸೀಸ ಮತ್ತು ಪಾದರಸವನ್ನು ಹೊರತುಪಡಿಸಿದರೆ. ಅಲೋಹಗಳಲ್ಲಿ ಉಷ್ಣ ಮತ್ತು ವಿದ್ಯುತ್ ವಾಹಕಗಳಾಗಿವೆ, ಅವಾಹಕವಾಗಿವೆ, ಗ್ರಾಫೈಟನ್ನು ಹೊರತುಪಡಿಸಿ. ಇಲ್ಲಿ ತಪ್ಪಾಗಿದೆ, ಕ್ಷಮೆ ಇರಲಿ. ಗಟ್ಟಿಯಾದ ಮೇಲ್ಮೈಗೆ ಬಡಿದಾಗ ಶಬ್ದ ಉಂಟಾಗುತ್ತದೆ, ಗಟ್ಟಿಯಾದ ಮೇಲ್ಮೈಗೆ ಬಡಿದಾಗ ಶಬ್ದ ಉಂಟಾಗುವುದಿಲ್ಲ. ಲೋಹಗಳು ನೀರಿನಲ್ಲಿ ಕರಗಿದಾಗ ಪ್ರತ್ಯಾಮ್ಲೀಯ ಅಕ್ಷರಗಳನ್ನು ಉಂಟು ಮಾಡ್ತವೆ. ಅಲೋಹಗಳು ನೀರಿನಲ್ಲಿ ಕರಗಿದಾಗ ಆಮ್ಲೀಯ ಅಕ್ಷರಗಳನ್ನು ಉಂಟು ಮಾಡ್ತವೆ. ಇನ್ನು ಲೋಹಗಳು ಮತ್ತು ಅಲೋಹಗಳ ರಾಸಾಯನಿಕ ಗುಣಲಕ್ಷಣಗಳಿವೆ. ಲೋಹಗಳು ಇಲೆಕ್ಟ್ರಾನ್ ದಾನಿಗಳು, ಆದ್ದರಿಂದ ವಿದ್ಯುತ್ ಧನಿಯವಾಗಿವೆ. ಅಲೋಹಗಳು ಇಲೆಕ್ಟ್ರಾನ್ ಸ್ವೀಕಾರಗಳು, ಆದ್ದರಿಂದ ವಿದ್ಯುತ್ ಋಣಿಯವಾಗಿವೆ. ಲೋಹಗಳು ಸಾಮಾನ್ಯವಾಗಿ ಅಯಾನಿಕ ಬಂಧ ಉಂಟು ಮಾಡುತ್ತವೆ. ಅಲೋಹಗಳು ಅಯಾನಿಕ ಬಂಧ ಮತ್ತು ಸಹಬ್ಯಾಲೆನ್ಸ್ ಬಂಧವನ್ನು ಉಂಟು ಮಾಡುತ್ತವೆ. ಲೋಹಗಳು ಸಾರತೆ ಕಡಿಮೆ ಇರುವ ಆಮ್ಲಗಳಿಂದ ಹೈಡ್ರೋಜನನ್ನು ಸ್ಥಾನಪಲ್ಲಟಗೊಳಿಸುತ್ತವೆ. ಅಲೋಹಗಳು ಸಾರತೆ ಕಡಿಮೆ ಇರುವ ಆಮ್ಲಗಳಿಂದ ಹೈಡ್ರೋಜನನ್ನು ಸ್ಥಾನಪಲ್ಲಟಗೊಳಿಸುವುದಿಲ್ಲ. ಲೋಹಗಳು ನೀರಿನಲ್ಲಿ ಕರಗಿದಾಗ ಪ್ರತ್ಯಾಮ್ಲೀಯಗಳನ್ನು ಉಂಟು ಮಾಡುತ್ತವೆ. ಕೆಂಪು ಲಿಟ್ಮಸ್ ಅನ್ನು ನೀಲಿ ಬಣ್ಣಕ್ಕೆ ತಿರುಗುತ್ತದೆ, ಆದ್ದರಿಂದ ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿವೆ. ಅಲೋಹದ ಅಕ್ಷರಗಳು ನೀರಿನಲ್ಲಿ ಕರಗಿದಾಗ ಆಮ್ಲೀಯಗಳನ್ನು ಉಂಟು ಮಾಡುತ್ತವೆ. ನೀಲಿ ಲಿಟ್ಮಸ್ ಅನ್ನು ಕೆಂಪು ಬಣ್ಣಕ್ಕೆ ತಿರುಗುತ್ತದೆ, ಆದ್ದರಿಂದ ಆಮ್ಲೀಯ ಗುಣವನ್ನು ಹೊಂದಿವೆ. ಮುಂದಿನ ಪ್ರಶ್ನೆ, ಸಾವಯವ ಸಂಯುಕ್ತಗಳು ಮತ್ತು ನಿರವಯವ ಸಂಯುಕ್ತಗಳ ಬಗ್ಗೆ ಇದೆ ವ್ಯತ್ಯಾಸ. ಕಡಿಮೆ ದ್ರವಣ ಬಿಂದು ಮತ್ತು ಕುದಿ ಬಿಂದುವನ್ನು ಸಾವಯವ ಸಂಯುಕ್ತಗಳು ಹೊಂದಿದ್ರೆ, ಇನ್ನು ನಿರವಯವ ಸಂಯುಕ್ತಗಳು ಹೆಚ್ಚಿನ ದ್ರವಣ ಬಿಂದು ಮತ್ತು ಕುದಿ ಬಿಂದುವನ್ನು ಹೊಂದಿವೆ. ಸಾಮಾನ್ಯವಾಗಿ ಆವಿಶೀಲವಾಗಿವೆ, ಸಾಮಾನ್ಯವಾಗಿ ಆವಿಶೀಲವಾಗಿಲ್ಲ. ಸಹಬ್ಯಾಲೆನ್ಸ್ ಬಂಧವನ್ನು ಹೊಂದಿದ್ರೆ ಇವು ಸಾಮಾನ್ಯವಾಗಿ ಅಯಾನಿಕ ಬಂಧವನ್ನು ಹೊಂದಿವೆ. ಎಲ್ಲವೂ ಗಾಳಿಯಲ್ಲಿ ಉರಿಯಿದ್ರೆ ಕೆಲವು ಮಾತ್ರ ಗಾಳಿಯಲ್ಲಿ ನಿರವಯವ ಸಂಯುಕ್ತಗಳು ಉರಿಯುತ್ತವೆ. ಸಾವಯವ ಸಂಯುಕ್ತಗಳು ನೀರಿನಲ್ಲಿ ಕರಗುವುದಿಲ್ಲ, ಆದರೆ ಸಾವಯವ ದ್ರಾವಕದಲ್ಲಿ ಕರಗುತ್ತವೆ. ನಿರವಯವ ಸಂಯುಕ್ತಗಳು ನೀರಿನಲ್ಲಿ ಕರಗುತ್ತವೆ, ಆದರೆ ಸಾವಯವ ದ್ರಾವಕದಲ್ಲಿ ಕರಗುವುದಿಲ್ಲ. ಸಾವಯವ ಸಂಯುಕ್ತಗಳು ರಾಸಾಯನಿಕ ಕ್ರಿಯೆಗಳಿಗೆ ನಿಧಾನವಾಗಿ ಜರುಗಿದರೆ, ನಿರವಯವ ಸಂಯುಕ್ತಗಳಲ್ಲಿ ರಾಸಾಯನಿಕ ಕ್ರಿಯೆಗಳು ವೇಗವಾಗಿ ಜರುಗುತ್ತವೆ. ಸಾವಯವ ಸಂಯುಕ್ತಗಳು ಅನುರೂಪತೆ ಮತ್ತು ಸಮಾಂಗತೆಯಲ್ಲಿ ಕಂಡುಬಂದರೆ, ನಿರವಯವ ಸಂಯುಕ್ತಗಳ ಅನುರೂಪತೆ ಮತ್ತು ಸಮಾಂಗತೆ ಕಂಡುಬರುವುದಿಲ್ಲ. ಮುಂದಿನದು, ಆಲ್ಕೇನ್ಗಳು ಪರ್ಯಾಪ್ತ ಮತ್ತು ಅಪರ್ಯಾಪ್ತಗಳ ನಡುವಿನ ವ್ಯತ್ಯಾಸಗಳನ್ನು ಕೇಳಿದ್ದಾನೆ. ಹೈಡ್ರೋಕಾರ್ಬನ್ ಸರಪಣಿಯ ಯಾವುದಾದ್ರೂ 2 ಕಾರ್ಬನ್ ಪರಮಾಣುಗಳ ನಡುವೆ ಏಕಬಂಧ ಇರ್ತದೆ. ಇಲ್ಲಿ ಪರ್ಯಾಪ್ತ ಅಪರ್ಯಾಪ್ತಗಳಲ್ಲಿ 2 ಮತ್ತು 3 ಬಂಧವನ್ನು ಹೊಂದಿರ್ತದೆ. ಏನೆಂಬ ಪ್ರತ್ಯಯವನ್ನು ಒಳಗೊಂಡಿದ್ರೆ ಪರ್ಯಾಪ್ತದಲ್ಲಿ ಇಲ್ಲಿ ಐನ್ ಮತ್ತು ಈನ್ ಎಂಬ ಪ್ರತ್ಯಯವನ್ನು ಹೊಂದಿರ್ತವೆ. ಪರ್ಯಾಪ್ತವು ಹೈಡ್ರೋಕಾರ್ಬನ್ ಆಗಿದ್ರೆ ಇವು 2 ಏನಾಗಿರ್ತವೆ, ಆಲ್ಕೀನು ಮತ್ತು ಆಲ್ಕೈನ್ಗಳು ಅಪರ್ಯಾಪ್ತ ಆಗಿರ್ತವೆ.
ಸಾಮಾನ್ಯ ಸೂತ್ರ ಇಲ್ಲಿ CnH2n+2 ಆಗಿದ್ದರೆ ಇಲ್ಲಿ ಆಲ್ಕೀನ್ಗಳಲ್ಲಿ CnH2n ಆಗಿರ್ತದೆ, ಆಲ್ಕೈನ್ಗಳಲ್ಲಿ CnH2n-2 ಆಗಿರ್ತದೆ. ಓಕೆ, ಸಾಮಾನ್ಯವಾಗಿ ಹೆಚ್ಚು ಕ್ರಿಯಾಶೀಲ ಆಗಿರಂಗಿಲ್ಲ ಇವು ಆಲ್ಕೇನ್ಗಳು ಅಥವಾ ಪರ್ಯಾಪ್ತಗಳು. ಇನ್ನು ಅಪರ್ಯಾಪ್ತಗಳು ಏನಾಗಿರ್ತವೆ, ಹೆಚ್ಚು ಕ್ರಿಯಾಶೀಲವಾಗಿರ್ತವೆ. ಕೊಬ್ಬು ಮತ್ತು ಎಣ್ಣೆಗಳು ವ್ಯತ್ಯಾಸ ಕೇಳಿದಾನೆ. ಎಣ್ಣೆಗಳು ಅಪರ್ಯಾಪ್ತವಾಗಿದ್ದು ಸಾಮಾನ್ಯ ಉಷ್ಣತೆಯಲ್ಲಿ ದ್ರವ ರೂಪದಾಗಿರ್ತವೆ ಎಣ್ಣೆಗಳು. ಇನ್ನು ಕೊಬ್ಬುಗಳು ಪರ್ಯಾಪ್ತವಾಗಿದ್ದು ಸಾಮಾನ್ಯ ಉಷ್ಣತೆಯಲ್ಲಿ ಘನ ರೂಪದಲ್ಲಿ ಇರ್ತವೆ. ಅಪರ್ಯಾಪ್ತ ಎಣ್ಣೆಗಳನ್ನು ಜೀರ್ಣಿಸುವುದಾಗಿ ಸುಲಭ, ಏಕೆಂದರೆ ಎಣ್ಣೆಗಳು ರಾಸಾಯನಿಕ ಕ್ರಿಯಾಶೀಲವಾಗಿರ್ತವೆ. ಪರ್ಯಾಪ್ತ ಕೊಬ್ಬುಗಳು ನಿಧಾನವಾಗಿ ಜೀರ್ಣವಾಗುತ್ತವೆ, ಏಕೆಂದರೆ ಕೊಬ್ಬುಗಳು ರಾಸಾಯನಿಕವಾಗಿ ಕಡಿಮೆ ಕ್ರಿಯಾಶೀಲವಾಗಿರ್ತವೆ. ಅಪರ್ಯಾಪ್ತ ಎಣ್ಣೆಗಳು ಕಡಿಮೆ ಸಂಗ್ರಹಯೋಗ್ಯ ಕಾಲವನ್ನು ಹೊಂದಿವೆ, ಏಕೆಂದರೆ ಎಣ್ಣೆಗಳು ಗಾಳಿಯಲ್ಲಿ ಉತ್ಕರ್ಷಣೆ ಹೊಂದಿ ಕಮ್ಮಟು ವಾಸನೆ ಉಂಟಾಗುತ್ತವೆ, ಹಾಗಾಗಿ ಎಣ್ಣೆಗಳು ಬೇಗ ಕೆಡುತ್ತವೆ. ಪರ್ಯಾಪ್ತ ಕೊಬ್ಬುಗಳು ಹೆಚ್ಚು ಸಂಗ್ರಹಯೋಗ್ಯ ಕಾಲವನ್ನು ಹೊಂದಿವೆ, ಏಕೆಂದರೆ ಕೊಬ್ಬುಗಳು ರಾಸಾಯನಿಕವಾಗಿ ಕಡಿಮೆ ಕ್ರಿಯಾಶೀಲ ಇರುತ್ತವೆ. ಎಣ್ಣೆಗಳ ಸಾಗಾಣಿಕೆ ಕಷ್ಟಕರ, ಏಕೆಂದರೆ ಎಣ್ಣೆಗಳು ಸರಾಗವಾಗಿ ಹರಿಯುತ್ತವೆ. ಕೊಬ್ಬುಗಳ ಘನಸ್ಥಿತಿಯಲ್ಲಿರುವುದರಿಂದ ಸಾಗಾಣಿಕೆ ಸುಲಭವಾಗಿರುತ್ತದೆ. ಎಥನಾಲ್ ಮತ್ತು ಎಥನೋಯಿಕ್ ಆಮ್ಲವನ್ನು ಕೇಳಿದಾನೆ. ಸೊ ಎಥನಾಲ್ ಮತ್ತು ಈಥೈಲ್ ಆಲ್ಕೋಹಾಲ್ ಕೊಠಡಿ ಉಷ್ಣತೆಯಲ್ಲಿ ದ್ರವ ರೂಪದಲ್ಲಿದ್ದರೆ ಇಲ್ಲಿ ಎಥನೋಯಿಕ್ ಆಮ್ಲ ಕೂಡ ಕೊಠಡಿ ಉಷ್ಣತೆಯಲ್ಲಿ ದ್ರವ ರೂಪದಲ್ಲಿರ್ತದೆ, ಆದರೆ ಚಳಿಗಾಲದ ಶೈತ್ಯ ಹವಾಮಾನದಲ್ಲಿ ಹೆಪ್ಪುಗಡುತ್ತದೆ. ಇದರಿಂದಾಗಿ ಇದಕ್ಕೆ ನಾವು ಎಂತ ಕರಿತೀವಿ, ಗ್ಲೇಷಿಯಲ್ ಅಸಿಟಿಕ್ ಆಮ್ಲ ಅಂತ ಕರಿತೀವಿ. ಎಥನಾಲ್ ಅದಕ್ಕೆ ಇನ್ನೊಂದು ಹೆಸರು ಈಥೈಲ್ ಆಲ್ಕೋಹಾಲ್ ಅಂತಾರೆ. ಉರಿಯುವ ಒಂದು ಸ್ವಚ್ಛ ದ್ರವವಾಗಿದೆ. ಎಥನೋಯಿಕ್ ಆಮ್ಲ ಬಣ್ಣವಿಲ್ಲದ ದ್ರವ ಮತ್ತು ಹುಳಿ ರುಚಿಯ ದ್ರವವಾಗಿದೆ. ಎಥನಾಲ್ ನೀರಿನಲ್ಲಿ ಎಲ್ಲ ಅನುಪಾತದಲ್ಲಿ ವಿಲೀನವಾಗ್ತದೆ. ಎಥನೋಯಿಕ್ ಆಮ್ಲ ನೀರಿನೊಡನೆ ಎಲ್ಲ ಪ್ರಮಾಣಗಳಲ್ಲೂ ಬೆರೆಯುತ್ತದೆ. ಎಥನಾಲ್ ಅಥವಾ ಈಥೈಲ್ ಆಲ್ಕೋಹಾಲ್ ದ್ರವಣ ಬಿಂದು 156 ಕೆಲ್ವಿನ್ ಮತ್ತು ಕುದಿ ಬಿಂದು 351 ಕೆಲ್ವಿನ್ ಇದ್ದರೆ, ಎಥನೋಯಿಕ್ ಆಮ್ಲ ದ್ರವಣ ಬಿಂದು 290 ಕೆಲ್ವಿನ್ ಮತ್ತು ಕುದಿ ಬಿಂದು 391 ಕೆಲ್ವಿನ್ ಇರ್ತದೆ. ಇನ್ನು ಟಿಂಕ್ಚರ್, ಕೆಮ್ಮಿನ ಔಷಧ, ಅನೇಕ ಟಾನಿಕ್ಗಳಲ್ಲಿ ಬಳಸ್ತಾರೆ. ಇದು ವಿನೆಗಾರ್ ತಯಾರಿಕೆಯಲ್ಲಿ ಆಹಾರ ಪದ ಮತ್ತು ಹಣ್ಣಿನ ರಸಗಳನ್ನು ಸುರಕ್ಷಿತವಾಗಿಡಲು ಎಥನೋಯಿಕ್ ಆಮ್ಲವನ್ನು ಬಳಸ್ತಾರೆ. ಎಥನಾಲ್ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ನೊಂದಿಗೆ ವರ್ತಿಸುವುದಿಲ್ಲ. ಎಥನೋಯಿಕ್ ಆಮ್ಲವು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ನೊಂದಿಗೆ ವರ್ತಿಸಿ ಅಸಿಟೇಟ್, ಲವಣ, ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಉಂಟು ಮಾಡ್ತದೆ. ಇನ್ನು ವಾಯುಕ ಮತ್ತು ಅವಾಯುಕ ಉಸಿರಾಟ. ವಾಯುಕ ಉಸಿರಾಟವು ಆಕ್ಸಿಜನ್ ಉಪಸ್ಥಿತಿಯಲ್ಲಿ ನಡೆದ್ರೆ, ಇದು ಅವಾಯುಕ ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ನಡ್ತದೆ. ಇಲ್ಲಿ ಗ್ಲೂಕೋಸ್ ಸಂಪೂರ್ಣವಾಗಿ ಉತ್ಕರ್ಷಣೆ ಹೊಂದದ, ಈ ಕಡೆ ಗ್ಲೂಕೋಸ್ ಅಪರಿಪೂರ್ಣ ಉತ್ಕರ್ಷಣೆ ಹೊಂದದ. ಕಾರ್ಬನ್ ಡೈಆಕ್ಸೈಡ್ ನೀರು ಉತ್ಪತ್ತಿ ಆದ್ರೆ ಇಲ್ಲಿ ಆಲ್ಕೋಹಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಉಂಟಾಗ್ತದೆ. ಇಲ್ಲಿ 38 ATP ಕಣಗಳನ್ನು ಉತ್ಪಾದಿಸಿದ್ರೆ ಇಲ್ಲಿ 2 ATP ಕಣಗಳನ್ನು ಉತ್ಪಾದನೆ ಆಗ್ತದೆ. ಇನ್ನು ವಾಯುಕ ಉಸಿರಾಟದಲ್ಲಿ ಅಧಿಕ ಶಕ್ತಿ ಬಿಡುಗಡೆ ಆದರೆ ಅವಾಯುಕ ಉಸಿರಾಟದಲ್ಲಿ ಕಡಿಮೆ ಶಕ್ತಿ ಬಿಡುಗಡೆ ಆಗ್ತದೆ. ಇನ್ನು 1 ಮೋಲ್ ಗ್ಲೂಕೋಸ್ 686 ಕಿಲೋ ಕ್ಯಾಲರಿ ಅಥವಾ 2870 ಕಿಲೋ ಜೌಲ್ ಶಕ್ತಿ ಬಿಡುಗಡೆ ಆದರೆ ಇಲ್ಲಿ ಗ್ಲೂಕೋಸ್ 30ರಿಂದ 50 ಕಿಲೋ ಕ್ಯಾಲರಿ ಉಂಟಾಗ್ತದೆ, ಅಥವಾ 150ರಿಂದ 210 ಕಿಲೋ ಜೌಲ್ ಶಕ್ತಿ ಬಿಡುಗಡೆ ಆಗ್ತದೆ. ಕ್ಸೈಲಮ್ನಲ್ಲಿ ವಸ್ತುಗಳ ಸಾಗಾಣಿಕೆ ಮತ್ತು ಫ್ಲೋಯಂನಲ್ಲಿ ವಸ್ತುಗಳ ಸಾಗಾಣಿಕೆ ವ್ಯತ್ಯಾಸ ಕೇಳಿದಾನೆ. ಸೊ ಕ್ಸೈಲಮ್ ಅಂಗಾಂಶವು ಸಸ್ಯಗಳಲ್ಲಿ ನೀರು ಮತ್ತು ಲವಣಗಳನ್ನು ಸಾಗಿಸುವ ಅಂಗಾಂಶವಾಗಿದ್ದರೆ, ಫ್ಲೋಯಂ ಅಂಗಾಂಶ ಆಹಾರ ಸಾಗಿಸುವ ಅಂಗಾಂಶ ಆಗಿರ್ತದೆ. ಕ್ಸೈಲಮ್ ಬೇರಿನಿಂದ ಹೀರಲ್ಪಟ್ಟ ನೀರು ಮತ್ತು ಲವಣಗಳನ್ನು ಸಸ್ಯದ ಭಾಗಗಳಿಗೆ ಮೇಲ್ಮುಖವಾಗಿ ಸಾಗಿಸುತ್ತದೆ. ಫ್ಲೋಯಂ ಎಲೆಗಳಲ್ಲಿ ತಯಾರಾದ ಆಹಾರವನ್ನು ಸಸ್ಯದ ಎಲ್ಲ ಭಾಗಗಳಿಗೆ ಎಲ್ಲ ದಿಕ್ಕುಗಳಲ್ಲೂ ಸಾಗಿಸುತ್ತದೆ. ಕ್ಸೈಲಮ್ ಸಾಗಾಣಿಕೆಯು ಸರಳ ಭೌತಿಕ ಪ್ರಕ್ರಿಯೆಯಾದ ಬಾಷ್ಪೀಕರಣ ಸೆಳೆತದ ಸಹಾಯದಿಂದ ಜರುಗಿದರೆ, ಫ್ಲೋಯಂ ಸಾಗಾಣಿಕೆ ATP ರೂಪದ ಶಕ್ತಿಯನ್ನು ಬಳಸಿ ಸ್ಥಾನಾಂತರಣ ಕ್ರಿಯೆಯಿಂದ ಜರುಗುತ್ತದೆ. ಕ್ಸೈಲಮ್ನಲ್ಲಿ ವಸ್ತುಗಳ ಸಾಗಾಣಿಕೆ ನಿರ್ಜೀವ ಘಟಕಗಳಾದ ಕ್ಸೈಲಮ್ ನಾಳ ಮತ್ತು ಟಕೆಟ್ಗಳ ಮೂಲಕ ನಡೆದರೆ, ಫ್ಲೋಯಂನಲ್ಲಿ ವಸ್ತುಗಳ ಸಾಗಾಣಿಕೆ ಜೀವಂತ ಘಟಕಗಳಾದ ಫ್ಲೋಯಂ ನಾಳ ಮತ್ತು ಸಂಗಾತಿ ಜೀವಕೋಶಗಳ ಸಹಾಯದಿಂದ ನಡೀತದೆ. ಗಾಳಿಗೂಡುಗಳು ಮತ್ತು ಮೂತ್ರಪಿಂಡದಲ್ಲಿರುವ ನೆಫ್ರಾನ್ಗಳ ರಚನೆ ವ್ಯತ್ಯಾಸ ಕೇಳಿದಾನೆ. ಗಾಳಿಗೂಡುಗಳು ಶ್ವಾಸಕೋಶದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕ ಆದರೆ, ನೆಫ್ರಾನ್ಗಳು ಮೂತ್ರಪಿಂಡದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕವಾಗಿವೆ. ಗಾಳಿಗೂಡುಗಳು ಬಲೂನಿನಂತಹ ರಚನೆಗಳಾಗಿದ್ದು ಶ್ವಾಸಕೋಶಗಳಲ್ಲಿ ಕಂಡುಬಂದರೆ, ನೆಫ್ರಾನ್ಗಳು ನಳಿಕಾ ರಚನೆ ಹೊಂದಿದ್ದು ಮೂತ್ರಪಿಂಡದಲ್ಲಿ ಕಂಡುಬರುತ್ತವೆ. ಗಾಳಿಗೂಡುಗಳು ತೆಳುವಾದ ಭಿತ್ತಿಯನ್ನು ಹೊಂದಿದ್ದು ಅಧಿಕ ಲೋಮನಾಳಗಳಿಂದ ಆವರಿಸಿದ ಜಾಲವನ್ನು ಹೊಂದಿವೆ. ನೆಫ್ರಾನ್, ಗ್ಲಾಮರುಲಸ್, ಬೌಮನ್ನ ಬಟ್ಟಲು ಮತ್ತು ಹೆನ್ಲೆಯ ಕುಣಿಕೆ ಎಂಬ ರಚನೆ ಹೊಂದಿದ್ದು ಇವುಗಳು ಕೂಡ ಹೆಚ್ಚಿನ ಲೋಮನಾಳಗಳ ಜಾಲದಿಂದ ಆವರಿಸಿರ್ತವೆ. ಗಾಳಿಗೂಡುಗಳ ಸಂಪರ್ಕದಲ್ಲಿರುವ ಲೋಮನಾಳಗಳಿಂದ ಅನಿಲಗಳ ವಿನಿಮಯ ನಡೆದರೆ, ಗ್ಲಾಮರುಲಸ್ನಲ್ಲಿ ಲೋಮನಾಳಗಳಿಂದ ನೀರು, ಅಮೈನೋ ಆಮ್ಲ, ಲವಣಗಳು, ತ್ಯಾಜ್ಯಗಳ ಹೀರಿಕೆ ನಡೆಯುತ್ತದೆ ಹಾಗೂ ನಳಿಕೆಗಳಲ್ಲಿ ಮರು ಹೀರಿಕೆ ಜರುಗುತ್ತದೆ. ತ್ಯಾಜ್ಯಗಳನ್ನು ಸಂಗ್ರಹಣಾ ನಾಳದ ಮೂಲಕ ಹೊರಹಾಕಲ್ಪಡುತ್ತವೆ. ಇನ್ನು ನಡಿಗೆ ಮತ್ತು ಪರಾವರ್ತಿತ ಪ್ರತಿಕ್ರಿಯೆ ವ್ಯತ್ಯಾಸ. ನಡಿಗೆ ನಮ್ಮ ಇಚ್ಛೆಗೆ ಪಟ್ಟು ನಡೀತಕ್ಕಂಥದ್ದು ಐಚ್ಛಿಕ ಪ್ರತಿಕ್ರಿಯೆ ಆದರೆ, ಇದು ಪ್ರಚೋದನೆಗೆ ತಕ್ಕ ತಾನಾಗೆ ಹಠಾತ್ ಪ್ರತಿಕ್ರಿಯೆ ಆಗಿರ್ತದೆ, ಇದು ಪರಾವರ್ತಿತ ಪ್ರತಿಕ್ರಿಯೆ. ಇನ್ನು ನಡಿಗೆಯು ಮಿದುಳಿನ ನಿಯಂತ್ರಣದಲ್ಲಿ ನಡೆದರೆ, ಪರಾವರ್ತಿತ ಕ್ರಿಯೆಯು ಮಿದುಳು ಬಳಿಯ ನಿಯಂತ್ರಣದಲ್ಲಿರುತ್ತದೆ. ಉದಾಹರಣೆ, ನಮ್ಮ ಇಚ್ಛೆಗೆ ಒಳಪಟ್ಟು ಚಲಿಸುವ ಕೈಕಾಲುಗಳು. ಇಲ್ಲಿ ಬೆಂಕಿ ಜ್ವಾಲೆಯನ್ನು ಮುಟ್ಟಿದಾಗ ನೋವು ಮತ್ತು ಸುಟ್ಟ ಗಾಯಗಳಾಗುವ ಸಂಭವನೀಯತೆಯ ಬಗ್ಗೆ ಪ್ರಜ್ಞಾಪೂರ್ವಕವಾಗಿ ಚಿಂತಿಸಿ ಕೈಯನ್ನು ಹಿಂದಕ್ಕೆ ತೆಗೆದುಕೊಳ್ಳುವುದಾಗಿರ್ತದೆ. ಇನ್ನು ಹಾರ್ಮೋನ್ ಮತ್ತು ಕಾರ್ಯಗಳು ಅಂತ ಕೇಳಿದಾನೆ. ಸೊ ಇಲ್ಲಿ ಬೆಳವಣಿಗೆ ಹಾರ್ಮೋನು ಭೌತಿಕ ಮತ್ತು ಮಾನಸಿಕ ಬೆಳವಣಿಗೆ ನಿಯಂತ್ರಿಸುತ್ತಿದ್ದರೆ, ಥೈರಾಯ್ಡ್ ಅಥವಾ ಪ್ರಚೋದಕ ಹಾರ್ಮೋನು ಥೈರಾಯ್ಡ್ ಗ್ರಂಥಿ ಬೆಳೆಯುವುದನ್ನು ಪ್ರಚೋದಿಸುವುದಲ್ಲದೆ ಥೈರಾಕ್ಸಿನ್ ಹಾರ್ಮೋನನ್ನು ಉತ್ಪತ್ತಿ ಮಾಡ್ತದೆ. ಅಡ್ರಿನೋಕಾರ್ಟಿಕೋಟ್ರೋಫಿಕ್ ಹಾರ್ಮೋನು ಅಡ್ರಿನಲ್ ಹಾರ್ಮೋನು ಗ್ರಂಥಿಗಳ ಸ್ರವಿಕೆಯನ್ನು ನಿಯಂತ್ರಿಸ್ತದೆ. ಓಕೆ,
ಇದು ಪ್ರೊಲ್ಯಾಕ್ಸನ್ ಇವು ಯಾವ ನಿಮಗೆ ಈ ಸಲ ಕೊಟ್ಟಿಲ್ಲ. ಓಕೆ, ಇದನ್ನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ, ಅದು ಬಿಡ್ರಿ. ಇನ್ನು ಅನೈಚ್ಛಿಕ ಕ್ರಿಯೆಗಳು ಮತ್ತು ಪರಾವರ್ತಿತ ಪ್ರತಿಕ್ರಿಯೆಗಳು ನೋಡೋಣ. ಅನೈಚ್ಛಿಕ ಕ್ರಿಯೆಗಳು ನಮ್ಮ ಇಚ್ಛೆಗೆ ಒಳಪಡದೆ ನಡೆಯುವ ಕ್ರಿಯೆಗಳಾಗಿವೆ. ಪರಾವರ್ತಿತ ಕ್ರಿಯೆಗಳು ಪರಿಸರದಲ್ಲಿ ಉಂಟಾಗುವ ಒಂದು ಪ್ರಚೋದನೆಗೆ ತಾನಾಗಿ ಉಂಟಾಗುವ ಹಠಾತ್ ಪ್ರತಿಕ್ರಿಯೆಯಾಗಿದೆ. ಅನೈಚ್ಛಿಕ ಕ್ರಿಯೆಗಳು ಮಿದುಳಿನ ನಿಯಂತ್ರಣದಲ್ಲಿ ನಡೆದ್ರೆ ಪರಾವರ್ತಿತ ಕ್ರಿಯೆಗಳು ಮಿದುಳು ಬಳಿಯ ನಿಯಂತ್ರಣದಲ್ಲಿ ಇರ್ತವೆ. ಉಸಿರಾಟ, ಉದಾಹರಣೆಗೆ ಉಸಿರಾಟ, ಜೀರ್ಣನಾಳ, ಆಹಾರ ಸಾಗಾಣಿಕೆ, ಹೃದಯದ ಬಡಿತ, ರಕ್ತ ಪರಿಚಲನೆ ಇವೆ ಅನೈಚ್ಛಿಕ ಕ್ರಿಯೆಗಳಾಗಿದ್ದರೆ, ಪರಾವರ್ತಿತ ಕ್ರಿಯೆಗಳಂದ್ರೆ ಬೆಂಕಿಯನ್ನು ಮುಟ್ಟಿದಾಗ ಕೈ ಸುಡ್ತಂದು ಏನು ಮಾಡ್ತೇವೆ ನಾವು ಗೊತ್ತಿಲ್ಲದಂಗೆ ಕೈಯನ್ನು ಹಿಂದಕ್ಕೆ ತೆಗೆದುಕೊಳ್ಳೋದಾಗಿರ್ತದೆ. ಇನ್ನು ಮುಂದಿನ ಪ್ರಶ್ನೆ, ನರವ್ಯೂಹ ಮತ್ತು ಅಂತಃಸ್ರಾವಕ ಗ್ರಂಥಿಗಳು. ನರವ್ಯೂಹದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕ ನ್ಯೂರಾನ್ ಆಗಿದ್ರೆ, ಇಲ್ಲಿ ಹಾರ್ಮೋನ್ಗಳು ಅಥವಾ ಅಂತಃಸ್ರಾವಕ ಗ್ರಂಥಿಗಳ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕ ಸ್ರವಿಕೆ ಕೋಶಗಳು ಆಗಿರ್ತವೆ. ನರಾವ್ಯಗಳ ರೂಪದಲ್ಲಿ ಮಾಹಿತಿ ವರ್ಗಾವಣೆ ಆದರೆ ಹಾರ್ಮೋನ್ಗಳ ರೂಪದಲ್ಲಿ ಇಲ್ಲಿ ಮಾಹಿತಿ ವರ್ಗಾವಣೆ ಆಗ್ತದೆ. ನ್ಯೂರಾನ್ ಅಥವಾ ನರಕೋಶದ ಮೂಲಕ ನರಾವ್ಯಗಳು ಚಲಿಸಿ ಮಾಹಿತಿಯನ್ನು ತಲುಪಿಸ್ತವೆ. ಹಾರ್ಮೋನ್ಗಳು ರಕ್ತದ ಮೂಲಕ ಗುರಿ ಅಂಗಗಳನ್ನು ತಲುಪುತ್ತವೆ. ಮಾಹಿತಿಯು ಅತ್ಯಂತ ವೇಗವಾಗಿ ಸಾಗಿಸಲ್ಪಟ್ಟರೆ ಮಾಹಿತಿಯು ನಿಧಾನವಾಗಿ ಸಾಗಿಸಲ್ಪಡ್ತದೆ. ಮಾಹಿತಿಯ ಪರಿಣಾಮ ಸ್ವಲ್ಪ ಸಮಯದವರೆಗೆ ಇದ್ರೆ ಮಾಹಿತಿಯ ಪರಿಣಾಮ ದೀರ್ಘ ಸಮಯದವರೆಗೆ ಇರ್ತದೆ. ಐಚ್ಛಿಕ ಮತ್ತು ಅನೈಚ್ಛಿಕ ಕ್ರಿಯೆಗಳನ್ನು ಒಳಗೊಂಡಿದ್ದರೆ ನರವ್ಯೂಹ ಹಾರ್ಮೋನ್ಗಳು ಅಥವಾ ಅಂತಃಸ್ರಾವಕ ಗ್ರಂಥಿಗಳು ಅನೈಚ್ಛಿಕ ಕ್ರಿಯೆಗಳನ್ನು ಮಾತ್ರ ಒಳಗೊಂಡಿರ್ತವೆ. ಮುಟ್ಟಿದರೆ ಮುನಿ ಸಸ್ಯ ಮತ್ತು ನಮ್ಮ ಕಾಲುಗಳಲ್ಲಿನ ಚಲನೆ ಕೇಳಿದರೆ, ಮುಟ್ಟಿದರೆ ಮುನಿ ಸಸ್ಯದಲ್ಲಿ ಉಂಟಾಗುವ ಚಲನೆ ಬಾಹ್ಯ ಪ್ರಚೋದನೆಯಾದ ಸ್ಪರ್ಶ ಕ್ರಿಯೆಯಿಂದ ನಡೆಯುವ ಕ್ರಿಯೆಯಾಗಿದ್ದರೆ, ನಮ್ಮ ಕಾಲುಗಳಲ್ಲಿನ ಚಲನೆಯು ನಮ್ಮ ಇಚ್ಛೆಗೆ ಒಳಪಟ್ಟು ನಡೆಯತಕ್ಕಂತಹ ಐಚ್ಛಿಕ ಕ್ರಿಯೆಯಾಗಿದೆ. ಮುಟ್ಟಿದರೆ ಮುನಿ ಸಸ್ಯವನ್ನು ಸ್ಪರ್ಶಿಸಿದಾಗ ಸ್ಪರ್ಶದ ಚೋದನೆಗೆ ಜೀವಕೋಶದ ಒಳಗೆ ಆಸ್ಮೋಟಿಕ್ ಒತ್ತಡ ಅಂದರೆ ಅಭಿಸರಣೆ ಒತ್ತಡದಿಂದಾಗಿ ಕಡಿಮೆಯಾಗಿ ನೀರಿನ ಪ್ರಮಾಣದಲ್ಲಿ ಉಂಟಾಗುವ ಬದಲಾವಣೆಯಿಂದ ಆಗುವ ಕ್ರಿಯೆಯಾಗಿದೆ. ಇಚ್ಛೆಗೆ ಅನುಗುಣವಾಗಿ ನರಮಂಡಲದ ಸಹಭಾಗಿತ್ವ ಮತ್ತು ನಿಯಂತ್ರಣ ಹಾಗೂ ಸ್ನಾಯುಗಳ ಚಲನೆಯಿಂದ ನಡೆಯುವ ಕ್ರಿಯೆಯಾಗಿದೆ. ಮುಟ್ಟಿದರೆ ಮುನಿ ಸಸ್ಯದಲ್ಲಿ ಉಂಟಾಗುವ ಚಲನೆಗೆ ನರವ್ಯೂಹದ ಅಗತ್ಯವಿಲ್ಲ. ನಮ್ಮ ಕಾಲುಗಳಲ್ಲಿನ ಚಲನೆಗೆ ನರವ್ಯೂಹದ ಅಗತ್ಯ ಇರ್ತದೆ. ಇನ್ನು ಸತ್ಯ ಪ್ರತಿಬಿಂಬ ಮತ್ತು ಮಿಥ್ಯ ಪ್ರತಿಬಿಂಬ ವ್ಯತ್ಯಾಸ ಇಂಪಾರ್ಟೆಂಟ್. ಪ್ರತಿಫಲನದ ನಂತರ ಬೆಳಕಿನ ಕಿರಣಗಳು ಒಂದು ಬಿಂದುವಿನಲ್ಲಿ ಸಂಧಿಸಿದಾಗ ಸತ್ಯ ಪ್ರತಿಬಿಂಬ ಉಂಟಾಗ್ತದೆ. ಇನ್ನು ಮಿಥ್ಯ ಪ್ರತಿಬಿಂಬ, ಪ್ರತಿಫಲನದ ನಂತರ ಬೆಳಕಿನ ಕಿರಣಗಳು ನಿಜವಾಗಿ ಒಂದು ಬಿಂದುವಿನಲ್ಲಿ ಸಂಧಿಸುವುದಿಲ್ಲ, ಆದರೆ ಒಂದು ಬಿಂದುವಿನಲ್ಲಿ ಸಂಧಿಸಿದಂತೆ ಗೋಚರಿಸುವ ಬಿಂದುವಿನಲ್ಲಿ ಮಿಥ್ಯ ಪ್ರತಿಬಿಂಬ ಏನಕತೆ ಉಂಟಾಗ್ತದೆ. ಇನ್ನು ಸತ್ಯ ಪ್ರತಿಬಿಂಬವನ್ನು ನಾವು ಪರದೆಯ ಮೇಲೆ ಪಡೆದ್ರೆ ಮಿಥ್ಯ ಪ್ರತಿಬಿಂಬವನ್ನು ಪರದೆಯ ಮೇಲೆ ಪಡೆಯಲು ಸಾಧ್ಯವಿಲ್ಲ. ಸತ್ಯ ಪ್ರತಿಬಿಂಬ ದರ್ಪಣದ ಮುಂಭಾಗದಲ್ಲಿ ಮೂಡ್ತದೆ, ಮಿಥ್ಯ ಪ್ರತಿಬಿಂಬ ದರ್ಪಣದ ಹಿಂಭಾಗದಲ್ಲಿ ಮೂಡ್ತದೆ. ಸತ್ಯ ಪ್ರತಿಬಿಂಬ ತಲೆ ಕೆಳಗಾಗಿದ್ದರೆ ಮಿಥ್ಯ ಪ್ರತಿಬಿಂಬ ನೇರವಾಗಿ ಇರ್ತದೆ. ಇನ್ನು ರಾಡ್ ಮತ್ತು ಕೋನ್ ಕೋಶಗಳು. ರಾಡ್ ಕೋಶಗಳು ಮಂದವಾದ ಬೆಳಕನ್ನು ಗ್ರಹಿಸುತ್ತವೆ, ಕೋನ್ ಕೋಶಗಳು ಪ್ರಕಾಶಮಾನವಾದ ಬೆಳಕನ್ನು ಗ್ರಹಿಸುತ್ತವೆ. ಇವು ರಾಡ್ ಕೋಶಗಳು ಬಣ್ಣಗಳನ್ನು ಗುರುತಿಸುವುದಿಲ್ಲ, ಕೋನ್ ಕೋಶಗಳು ಬಣ್ಣಗಳನ್ನು ಗುರುತಿಸ್ತವೆ. ಇದು ಯಾವ ಪಾಠದಲ್ಲಿ ಬರ್ತದಪ್ಪ ಅಂದರೆ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಪಾಠದಲ್ಲಿ ಬರ್ತದೆ. ಇನ್ನು ಅಮೀಟರ್ ಮತ್ತು ವೋಲ್ಟ್ ಮೀಟರ್ ವ್ಯತ್ಯಾಸ ಕೇಳಿದಾನೆ. ಅಮೀಟರ್ನ ನಾವು ವಿದ್ಯುತ್ ಪ್ರವಾಹವನ್ನು ಅಳೆಯಲು ಬಳಸಿದ್ರೆ ವೋಲ್ಟ್ ಮೀಟರ್ನ ವಿವಾಂತರ ಅಳೆಯಲು ಬಳಸ್ತೇವೆ. ಅಮೀಟರ್ನ ಸರಣಿ ಕ್ರಮದಲ್ಲಿ ಜೋಡಿಸಿರ್ತಾರೆ ಯಾವಾಗಲೂ, ವೋಲ್ಟ್ ಮೀಟರ್ನ ಸಮಾಂತರ ಕ್ರಮದಲ್ಲಿ ಜೋಡಿಸ್ತೇವೆ. ಅಮೀಟರ್ನಲ್ಲಿ ಕಡಿಮೆ ರೋಧ ಇರ್ತೈತಿ, ವೋಲ್ಟ್ ಮೀಟರ್ನಲ್ಲಿ ಅಧಿಕ ರೋಧ ಇರ್ತದೆ. ಇಂದಿನ ವಿಡಿಯೋದ ಕೊನೆಯ ವ್ಯತ್ಯಾಸ ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳು, ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳು. ಜೈವಿಕ ಕ್ರಿಯೆಗಳಿಂದ ವಿಭಜಿಸಲ್ಪಡುವ ವಸ್ತುಗಳನ್ನು ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳು ಎನ್ನುವರು. ಜೈವಿಕ ಕ್ರಿಯೆಗಳಿಂದ ವಿಘಟನೆಗೆ ಒಳಗಾಗದ ವಸ್ತುಗಳನ್ನು ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳು ಎನ್ನುವರು. ಉದಾಹರಣೆಗೆ ಹಳಸಿದ ಆಹಾರ, ತರಕಾರಿ ಸಿಪ್ಪೆಗಳು, ತ್ಯಾಜ್ಯಗಳು. ಇನ್ನು ಇಲ್ಲಿ ಉದಾಹರಣೆಗೆ ಪ್ಲಾಸ್ಟಿಕ್ ತ್ಯಾಜ್ಯಗಳು, DDT ಎತ್ತಿಗೆಗಳು. ಇನ್ನು ಜೈವಿಕ ವಿಘಟನೆಯಲ್ಲಿ ಪರಿಸರದಲ್ಲಿ ಬೇಗ ಜೈವಿಕ ವಿಘಟನೆಗೆ ಒಳಗಾಗುತ್ತವೆ. ಇವು ಪರಿಸರದಲ್ಲಿ ದೀರ್ಘಕಾಲದವರೆಗೂ ಇರ್ತವೆ. ಪರಿಸರಕ್ಕೆ ಹಾನಿ ಆಗಂಗಿಲ್ಲ, ಪರಿಸರಕ್ಕೆ ಹಾನಿ ಆಗ್ತದೆ. ಇನ್ನು ಜೈವಿಕ ವಿಘಟನೆಯಾಗುವ ವಸ್ತುಗಳಿಂದ ಮಣ್ಣಿನ ಮಾಲಿನ್ಯ ಉಂಟಾಗುವುದಿಲ್ಲ. ಇಲ್ಲಿ ಜೈವಿಕ ವಿಘಟನೆಗೆ ಆಗದ ವಸ್ತುಗಳಿಂದ ಮಣ್ಣಿನ ಮಾಲಿನ್ಯ ಉಂಟಾಗ್ತದೆ. ಓಕೆನಾ. ಸೊ ಈ ಎಲ್ಲವೂ ಏನಾಗಿರ್ತಪ್ಪ ಅಂದರೆ ನಾಳೆ 2/4/2025 ನಡೀತಕ್ಕಂತಹ ವಿಜ್ಞಾನ ವಾರ್ಷಿಕ ಪರೀಕ್ಷೆಯಲ್ಲಿ ಬರ್ತಕ್ಕಂತಹ ಪ್ರಮುಖ ವ್ಯತ್ಯಾಸಗಳ ಪಟ್ಟಿ ಇದಾಗಿರ್ತದೆ. ಓಕೆನಾ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸುತ್ತೇನೆ. ಸೊ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇನ್ನು ನಾಳೆ ಒಂದಿನ ಸಂಪೂರ್ಣ 24 ಗಂಟೆಗಳ ಸಮಯ ಇದೆ. ನಿಮಗೆ ಯಾವ ಒಂದು ಕಾನ್ಸೆಪ್ಟ್ನಲ್ಲಿ ಕ್ವಶನ್ಗಳು ಬೇಕೋ ಅಥವಾ ವಿಡಿಯೋಗಳು ಬೇಕೋ ಅದನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಅದನ್ನು ನಾವು ವಿಡಿಯೋ ಮಾಡುವುದರ ಮೂಲಕ ನಿಮಗೆ ನಿಮ್ಮ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ, ಇಲ್ಲಿವರೆಗೂ ವಿಡಿಯೋವನ್ನು ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದವನ್ನು ತಿಳಿಸ್ತಾ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್.